ಬಗೆದಷ್ಟು ಬಯಲಾಗ್ತಾ ಇದೆ. ಅಧಿಕಾರಿ ಓಂ ಪ್ರಕಾಶ್ ಕೊಲೆ ರಹಸ್ಯ. ಉನ್ನತ ತನಿಖೆಗಾಗಿ ವಿಶೇಷ ಪೊಲೀಸ್ ಅಧಿಕಾರಿಗಳ ತಂಡ ಈಗಾಗಲೇ ನಿಯೋಜನೆಯಾಗಿದೆ. ಕೊಲೆ ರಹಸ್ಯವನ್ನ ಭೇದಿಸೋದಕ್ಕೆ ಪುತ್ರ ಕೊಟ್ಟ ದೂರಿನ ಹಿನ್ನೆಲೆ ಉನ್ನತ ತನಿಖೆಗೆ ತಂಡವನ್ನ ರಚನೆ ಮಾಡಲಾಗಿದೆ. ಈಗಾಗಲೇ ತುಂಬಾ ಕಲಹನ ಇದು ಆಸ್ತಿ ವಿಚಾರಕ್ಕೆ ಆದಂತಹ ಹತ್ಯೆನ ಅಂತ ಒಂದೊಂದು ಮೂಲಗಳು ಒಂದೊಂದು ಹೇಳತ್ತೆ. ಹತ್ತಾರು ಅನುಮಾನಗಳು ಹುಟ್ಕೊಳ್ತಾ ಇದೆ ಓಂ ಪ್ರಕಾಶ್ ಅವರ ಕೊಲೆಯ ಸುತ್ತ. ಒಂದು ಮೂಲ ಓಂ ಪ್ರಕಾಶ್ ತಂಗಿಗೆ ಶ್ರೀಗಂಧದ ತೋಟವನ್ನ ಬರೀತಾರೆ, ಅಂದ್ರೆ ಅದು ಆಸ್ತಿಯ ವಿಚಾರಕ್ಕೆ ವ್ಯಾಜ್ಯ ನಡೀತಾ ಇತ್ತು. ತಂಗಿ ಹೆಸರಿಗೆ ಯಾಕೆ ಆ ತೋಟವನ್ನ ಬರೀತೀರಾ ಅಂತ ಹೇಳಿ ಹೆಂಡತಿ ಜೊತೆಗೆ ಪದೇ ಪದೇ ಕಲಹ ಉಂಟಾಗ್ತಾನೆ ಇತ್ತು ಅಂತ ಹೇಳತ್ತೆ. ಸೊ ಹಾಗಾಗಿ ಕೊಲೆ ನಡೆದಿರಬಹುದು ಅಂತ. ಇನ್ನೊಂದು ಕಡೆ ಅವ್ರು ಹೇಳೋ ಪ್ರಕಾರ ಕುಟುಂಬದಲ್ಲಿ ಆಗಾಗ ಕಲಹ ಆಗ್ತಾ ಇತ್ತು. ನಾವು ಆತ್ಮರಕ್ಷಣೆಗೆ ಅಂದ್ರೆ ಪಲ್ಲವಿ ಓಂ ಪ್ರಕಾಶ್ ಪಲ್ಲವಿ ಪತ್ನಿ ಹೇಳೋದ್ರಿಂದ. ಸೊ ಹಾಗಾದ್ರೆ ಪತ್ನಿ ಏನ್ ಹೇಳಿದ್ಲು ಅಂದ್ರೆ, ಒಂದು ವಾರದಿಂದ ಮನೆಯಲ್ಲಿ ನಿರಂತರವಾಗಿ ಜಗಳ ಆಗ್ತಾನೆ ಇತ್ತು. ಪದೇ ಪದೇ ಗಂತಂದು ನನಗೆ ನನ್ನ ಮಗಳಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ರು. ನನಗೆ ಪತಿ ಶೂಟ್ ಮಾಡ್ತೀನಿ ಅಂತ ಹೇಳಿ ಆರೋಪಿ ಎದುರಿಸ್ತಾ ಇದ್ದದಕ್ಕಾಗಿ ನಾನು ಕೊಲೆ ಮಾಡಿದೆ ಅಂತ ಒಪ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ಬೇರೆ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇತ್ತು, ಜಗಳ ಆಗ್ತಾನೆ ಇತ್ತು. ಜಗಳ ವಿಕೋಪಕ್ಕೆ ಹೋಗಿ ಕೊಲೆ ಮಾಡೋದಕ್ಕೆ ನಾನು ಯತ್ನ ಮಾಡಿದೆ. ನಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟವನ್ನ ಮಾಡಿದ್ವಿ ಆತ್ಮರಕ್ಷಣೆಗಾಗಿ ಅಂತ ಹೇಳಿ. ತನಿಖೆಯ ವೇಳೆ ಬಾಯಿ ಬಿಟ್ಟಿರೋದು ಪತ್ನಿ ಪಲ್ಲವಿ. ಖಾರದ ಪುಡಿ ಹಾಕಿದ್ವಿ, ಕೈಕಾಲ್ ಕಟ್ಟಿ ಚಾಕುಯಿಂದ ಚುಚ್ಚಿದ್ವಿ. ಓಂ ಪ್ರಕಾಶ್ ಪತ್ನಿ ಇದನ್ನ ಪೊಲೀಸರ ಮುಂದೆ ಹೇಳಿರೋದು. ಯಾವ ರೀತಿ ವಿಕೃತಿಯನ್ನ ಮೆರೆದಿದ್ರು ಅಂತ ಹೇಳಿ. ಖಾರದ ಪುಡಿಯನ್ನ ಎರಚಿ ಕಣ್ಣಿಗೆ, ಕೊನೆಗೆ ಕೈಕಾಲ್ಗಳನ್ನು ಕಟ್ಟಿ ಕೊಲೆ ಮಾಡಲಾಯಿತು. ಈ ಘಟನೆ ಸಂಜೆ ಪೊಲೀಸರಿಗೆ ಕಾಲ್ ಮಾಡಿ ನಾನೇ ತಿಳಿಸಿದ್ದೀನಿ ಅಂತ ಕೂಡ ಹೇಳಿದಾಳೆ. ಪದೇ ಪದೇ ಗಂತಂದು ಬೆದರಿಕೆ ಆಗ್ತಾ ಇದ್ರು, ಕಲಹ ಆಗ್ತಾನೆ ಇತ್ತು ಮನೆಯಲ್ಲಿ. ಸೊ ಅದೆಲ್ಲವನ್ನ ಕೂಡ ಸಹಿಸೋಕಾಗದೆ ಅಥವಾ ನಮ್ಮ ಮೇಲೆ ಎಲ್ಲಿ ಪ್ರಾಣ ಹಾನಿ ಮಾಡಿಬಿಡ್ತಾರೋ ಅಂತ ಹೇಳಿ ನಮ್ಮ ಪ್ರಾಣ ರಕ್ಷಣೆಗೆ ಅಂತ ನಾವು ಈ ಕೆಲಸವನ್ನು ಮಾಡಬೇಕಾಯ್ತು. ಅಡುಗೆ ಮನೆಯಲ್ಲಿ ಇದ್ದಂತಹ ಚಾಕು ತಂದು ಚುಚ್ಚಿದ್ವಿ. ತದನಂತರ ಕುದಿತಾ ಇದೆ ಎಣ್ಣೆ ಕೂಡ ನಾವು ಸುರಿದಿದ್ದೀವಿ ಅಂತ ಹೇಳಿ ಹೇಳ್ತಾ ಇರೋದು. ಒಟ್ಟಾರೆ ಹತ್ತಾರು ಅನುಮಾನಗಳಿಗಂತೂ ಏನು ಕಾರಣ ಆಗ್ತಾ ಇದೆ. ನಾನು ಈಗಾಗಲೇ ಹೇಳಿದಂತೆ ತಂಗಿ ಹೆಸರಲ್ಲೇನೋ ಶ್ರೀಗಂಧದ ಒಂದು ತೋಟವನ್ನೇ ಬರಿಬೇಕು ಅಂತ ಇದ್ರಂತೆ. ಸೊ ಆ ವಿಚಾರಕ್ಕೆ ಹಿಂದೆಯಿಂದಲೂ ಕೂಡ ಕಲಹ ಆಗ್ತಿತ್ತು ಅನ್ನೋದು ಒಂದು ಮೂಲಗಳು ಹೇಳತ್ತೆ. ಸೊ ಈಗ ಪುತ್ರ ಕೊಟ್ಟ ದೂರನ್ನ ಮುಂದೆ ಇಟ್ಕೊಂಡು ಪತ್ನಿ ಪಲ್ಲವಿ ಆಕೆ ಮಗಳನ್ನ ಇಬ್ಬರನ್ನ ಕೂಡ ಈಗ ತನಿಖೆಗೆ ಒಳಪಡಿಸಿದ್ದಾರೆ, ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಸೆಂಟ್ ಜಾನ್ಸ್ ಹಾಸ್ಪಿಟಲ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಆರಂಭವಾಗುತ್ತೆ ಓಂ ಪ್ರಕಾಶ್ ಅವರದ್ದು. ಆರಂಭವಾಗಿದೆ ನಿವೃತ್ತ ಅಧಿಕಾರಿ ಓಂ ಪ್ರಕಾಶ್ ಅವರ ಮೃತದೇಹದ ಪರೀಕ್ಷೆ. ಪೋಸ್ಟ್ ಮಾರ್ಟಮ್ ಮುಗಿದ ಬಳಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. HSR ಲೇಔಟ್ನಲ್ಲಿ ಅಂತಿಮ ದರ್ಶನಕ್ಕೆ ಅವರ ನಿವಾಸದ ಬಳಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಅಂತಿಮ ದರ್ಶನದ ಬಳಿಕ ಮನೆ ಹತ್ರ ಆದ ನಂತರ 11:30ಕ್ಕೆ MCHS ಕ್ಲಬ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. 3 ಗಂಟೆ ನಂತರ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅವರ ಅಂತಿಮ ವಿಧಿವಿಧಾನ ಕಾರ್ಯಗಳು ಕೂಡ ನಡೆಯುತ್ತೆ ಅಂತ ಹೇಳಿ ಕುಟುಂಬದಿಂದ ಮಾಹಿತಿ ಲಭ್ಯವಾಗಿದೆ. ಸೊ ಈಗಾಗಲೇ ಆರಂಭವಾಗಿದೆ ಮರಣೋತ್ತರ ಪರೀಕ್ಷೆ ಸೆಂಟ್ ಜಾನ್ಸ್ ಹಾಸ್ಪಿಟಲ್ನಲ್ಲಿ. ಸೊ ಮರಣೋತ್ತರ ಪರೀಕ್ಷೆಯಲ್ಲಿ ಇನ್ನು ಏನೆಲ್ಲ ಬೆಳಕಿಗೆ ಬರುತ್ತೆ. ಅವ್ರು ಹೇಳಿರೋದು ಖಾರದ ಪುಡಿ ಹಾಕಿದೀವಿ, ಅದ್ರ ಜೊತೆಗೆ ಚಾಕು ತಗೊಂಡು ಚುಚ್ಚಿದೀವಿ, ವಿಕೃತಿಯನ್ನು ಮೆರೆದಿದ್ದೀವಿ ಅಂತ. ಬಟ್ ಇನ್ನೂ ಏನಾಗಿದೆ ಅನ್ನೋದಕ್ಕೆ ಸತ್ಯಾಸತ್ಯತೆ ಬರಬೇಕು ಅಂತಂದ್ರೆ ಬೆಳಕಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೈ ಸೇರಬೇಕಾಗಿದೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಮುಗಿಯುತ್ತೆ. ಅದಾದ ನಂತರ ಹಸ್ತಾಂತರ ಮಾಡ್ತಾರೆ ಅಧಿಕಾರಿಯ ಮೃತದೇಹವನ್ನ
HSR ಮನೆಯ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಈಗ ಮಾಡಿಕೊಳ್ಳಲಾಗಿದೆ. ಅದಾದ ನಂತರ MEHS ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು